ವೀಕ್ಷಕರೇ ನಮಸ್ಕಾರ. ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಮೋದಿಯವರ ಲೈಫ್ ಸ್ಟೈಲ್ ಬಗ್ಗೆ ಯಾರಿಗಾದರೂ ಗೊತ್ತಿದೆಯಾ? ಮೋದಿಯವರ ಕಾಸ್ಟ್ಲಿ ಬಟ್ಟೆಗಳು, ಕಾಸ್ಟ್ಲಿ ಕಾರ್ಗಳು, ವಿಮಾನಗಳು, ಬರೀ ವಿಮಾನ ಅಲ್ಲ, ವಿಮಾನಗಳ ಬಗ್ಗೆ ಬಹುಶಃ ಯಾರಿಗೂ ಗೊತ್ತಿರೋಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮೋದಿ ತನಕ ಒಟ್ಟು 14 ಮಂದಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇಲ್ಲಿ ತನಕ ಇತಿಹಾಸವನ್ನು ನೋಡಿದ್ರೆ ಮೋದಿಯವರಷ್ಟು ಪ್ರಧಾನಮಂತ್ರಿ ಸ್ಥಾನವನ್ನು ತನ್ನ ಸ್ವಂತ ಲಾಭಕ್ಕೆ ಬಳಸಿದ ಉದಾಹರಣೆಗಳೇ ಇಲ್ಲ. ಮೋದಿ ಬಿಟ್ಟು ಉಳಿದ 13 ಮಂದಿ ಪ್ರಧಾನಿಗಳು ಯಾವತ್ತೂ ಸಹ ದಿನಕ್ಕೆ 10 ಬಾರಿ ಬಟ್ಟೆಯನ್ನು ಬದಲಾಯಿಸ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರಷ್ಟು ಐಷಾರಾಮಿ ಜೀವನ ನಡೆಸ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರಷ್ಟು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಸಹ ಯೂಸ್ ಮಾಡ್ತಾ ಇರಲಿಲ್ಲ. ಹೌದು, ದೇಶದ ಪ್ರಧಾನಿ ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡಬೇಕು, ಎಂಜಾಯ್ ಮಾಡಬೇಕು, ಎಲ್ಲ ಹೌದು. ಆದರೆ ಅದು ಜನರ ದುಡ್ಡಿಂದ ಆಗಬಾರ್ದು. ಸಾರ್ವಜನಿಕರ ಹಣವನ್ನು ತಮ್ಮ ಮೋಜಿಗೆ ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ಸಾರ್ವಜನಿಕರ ಹಣವನ್ನು ಬಳಸ್ಕೊಂಡು ಹೇಗೆಲ್ಲ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ನಿಜವಾಗ್ಲೂ ಮೋದಿಯವರನ್ನ ನೋಡಿನೇ ನಾವೆಲ್ಲ ಕಲಿಬೇಕು. ನೀವು ಯಾವತ್ತಾದ್ರೂ ಮನಮೋಹನ್ ಸಿಂಗ್ ಅವರು ಐಷಾರಾಮಿ ಜೀವನ ನಡೆಸೋದನ್ನ ನೋಡಿದ್ದೀರಾ? ಅದೇ ಕುರ್ತಾ, ಅದೇ ಪೈಜಾಮ್, ಒಂದು ಪಗಡೆ, ಇಷ್ಟೇ ಅವರ ಬಟ್ಟೆ. ದೇವೇಗೌಡ, ವಾಜಪೇಯಿ ಅವರು ಸಹ ಐಷಾರಾಮಿ ಬಟ್ಟೆ ಹಾಕೋದನ್ನ ಅಥವಾ ದಿನಕ್ಕೆ 10 ಸಲ ಬಟ್ಟೆ ಬದಲಾಯಿಸೋದನ್ನ ನೋಡಿದ್ದೀರಾ? ಅವರ ಬಳಿ ಲಕ್ಷದ ವ್ಯಾಲ್ಯೂ ಹೊಂದಿರುವಂಥ ಪೆನ್ ಆಗಲಿ ಅಥವಾ ಕನ್ನಡಕವಾಗಲಿ ಇದೆಯಾ? ಇಲ್ಲ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬಹುದು. ಇವರ ಬಳಿ ಒಂದು ಕಾರನ್ನು ಖರೀದಿ ಮಾಡೋಕ್ಕೂ ಸಹ ದುಡ್ಡಿರಲಿಲ್ಲ. ಸರ್ಕಾರದಿಂದ 5,000 ರೂಪಾಯಿ ಸಾಲ ತಗೊಂಡು ಕಾರನ್ನು ಖರೀದಿ ಮಾಡಿದ್ರು. ಅಷ್ಟೇ ಅಲ್ಲ, ಪ್ರಧಾನಿಯಾಗಿದ್ದ ಶಾಸ್ತ್ರೀಜಿಯವರ ಬಡತನ ಯಾವ ರೀತಿ ಇತ್ತು ಅನ್ನೋದು ನಿಮಗೂ ಸಹ ಗೊತ್ತಿರಬಹುದು. ಆದರೆ ಈಗ ನಾವು ಪಡೆದಿರುವಂಥ ಪ್ರಧಾನಿ ಹಾಗಲ್ಲ ಬಿಡಿ. ಬೆಳಿಗ್ಗೆಯಿಂದ ಸಂಜೆ ತನಕ ಸಾರ್ವಜನಿಕರ ದುಡ್ಡಲ್ಲಿ ಮಜಾ ಮಾಡೋದೇ ಇವರ ಕೆಲಸ ಆಗೋಗ್ಬಿಟ್ಟಿದೆ. ಸಣ್ಣ ಪುಟ್ಟ ವಿಮಾನ ನಮ್ಮ ಮೋದಿಗೆ ಸಾಕಾಗೋದಿಲ್ಲ. ಬದಲಿಗೆ 8,000 ಕೋಟಿ ಬೆಲೆಯ ವಿಮಾನವೇ ಬೇಕು. ಅದೂ ಕೂಡ ಅಮೆರಿಕಾದ ರಾಷ್ಟ್ರಪತಿ ಬಳಸ್ತಾ ಇರುವಂಥ ರೀತಿಯ ವಿಮಾನವೇ ಬೇಕು. ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ? ನಾವು ಕೊಡ್ತಾ ಇದ್ದೀವಿ. ನಮ್ಮ ದುಡ್ಡಲ್ಲಿ ಯಾರು ಮಜಾ ಮಾಡ್ತಿದ್ದಾರೆ? ನರೇಂದ್ರ ಮೋದಿಯವರು ಮಜಾ ಮಾಡ್ತಿದ್ದಾರೆ. ಇದನ್ನು ಬಿಟ್ಟು ಮತ್ತೆ ಎಕ್ಸ್ಟ್ರಾ ವಿಮಾನಗಳು ಬೇರೆ. ಒಂದು ಫ್ಲೆಮಿಂಗೋ, ಮತ್ತೊಂದು ರಾಜ್ಕಮಲ್, 3 ಬೋಯಿಂಗ್ ವಿಮಾನಗಳು. ಇದು ಹೊರಗಡೆ ನೋಡೋದಕ್ಕೆ ಮಾತ್ರ ವಿಮಾನಗಳ ರೀತಿ ಕಾಣಿಸುತ್ತೆ, ಆದರೆ ಒಳಗಡೆ ಸೂಪರ್ ಐಷಾರಾಮಿ ಬಂಗ್ಲೆ ರೀತಿ ಇರುತ್ತೆ. ಇದನ್ನೆಲ್ಲ ಯಾರು ಬಳಸ್ತಾರೆ? ಇದೆಲ್ಲವನ್ನು ಕೂಡ ನಮ್ಮ ದೇಶದ ಪ್ರಧಾನಿ ಒಬ್ಬರೇ ಬಳಸೋದು. ಒಟ್ಟು ಮೋದಿ ಬಳಿ 5 ವಿಮಾನಗಳಿದೆ. ಒಬ್ಬ ವ್ಯಕ್ತಿ ಬಳಿ ದೊಡ್ಡ ದೊಡ್ಡ 5 ವಿಮಾನಗಳಿದೆ ಅಂದರೆ ಅದು ಸಾಮಾನ್ಯ ವಿಷಯ ಅಂತೂ ಅಲ್ವೇ ಅಲ್ಲ. ಈ ಬೋಯಿಂಗ್ 777 ವಿಮಾನದಲ್ಲಿ ಒಟ್ಟು 370 ಸೀಟ್ಗಳಿರುತ್ತೆ. ಇದನ್ನ ಮೋದಿ ಒಬ್ಬರಿಗೆ ಅಂತಾನೆ ಕನ್ವರ್ಟ್ ಕೂಡ ಮಾಡಲಾಗಿದೆ. ಉಳಿದ ವಿಮಾನ ಸುಮಾರು 1,000 ಕೋಟಿಗಿಂತ ಜಾಸ್ತಿ ವೆಚ್ಚದ್ದು. ಟೋಟಲ್ ಆಗಿ ಮೋದಿಯವರ ಬಳಿ 12,000 ಕೋಟಿ ಬೆಲೆಯ ವಿಮಾನಗಳಿದೆ. ಭಾರತೀಯರು ಬಡವರು, ಆದರೆ ಮೋದಿ ಮಾತ್ರ 5 ವಿಮಾನವನ್ನು ಬಳಸ್ತಾರೆ. ಅದನ್ನ ಬೇರೆ ಯಾರು ಕೂಡ ಬಳಸೋ ಹಾಗೂ ಇಲ್ಲ. ಇಷ್ಟೆಲ್ಲ ಇದ್ಮೇಲೂ ಸಹ ಮೋದಿ ಹೇಳ್ತಾರೆ, ನಾನು ಮಜಾ ಮಾಡೋಕೆ ಹುಟ್ಟಿದವನಲ್ಲ ಅಂತ. ಭಾರತದಲ್ಲಿ ಯಾವ ಪ್ರಧಾನಿ 1.5 ಲಕ್ಷದ ಕನ್ನಡಕವನ್ನು ಬಳಸ್ತಾರೆ? ಭಾರತದ ಯಾವ ಪ್ರಧಾನಿ 1.5 ಲಕ್ಷ ರೂಪಾಯಿ ಪೆನ್ನನ್ನು ಬಳಸ್ತಾರೆ? ಭಾರತದ ಯಾವ ಪ್ರಧಾನಿ 1.5 ಲಕ್ಷ ರೂಪಾಯಿನ ವಾಚನ್ನು ಧರಿಸ್ತಾರೆ? ಭಾರತದಲ್ಲಿ ಯಾವ ವ್ಯಕ್ತಿ 10 ಲಕ್ಷ ರೂಪಾಯಿ ಮೌಲ್ಯದ ಸೂಟನ್ನು ಧರಿಸ್ತಾರೆ? ಇದೆಲ್ಲವನ್ನ ಬಳಸೋದು ನಮ್ಮ ಭಾರತದಲ್ಲಿ ಒನ್ ಆ್ಯಂಡ್ ಓನ್ಲಿ ಮೋದಿ ಮಾತ್ರ. ಮೋದಿಯವರಿಗೆ ಬ್ರ್ಯಾಂಡೆಡ್ ಐಟಮ್ಗಳೇ ಬೇಕು, ಕಾಸ್ಟ್ಲಿ ಐಟಮ್ಗಳೇ ಬೇಕು. ಮೋದಿಗೋಸ್ಕರ 500 ಕೋಟಿ ರೂಪಾಯಿ ಬಂಗಲೆಯನ್ನು ನಿರ್ಮಿಸಲಾಗ್ತಾ ಇದೆ. ಸಂಸತ್ತಿನಿಂದ ಮೋದಿ ರೋಡಲ್ಲಿ ಹೋಗಬೇಕಾಗಿಲ್ಲ. ಇನ್ನು ಮುಂದೆ ಸಂಸತ್ತಿನಿಂದ ಮೋದಿ ಮನೆಯ ಒಳಗಡೆ ಒಂದು ಸುರಂಗವನ್ನು ಕೊರೆಸಲಾಗುತ್ತೆ. ಜನರ ಕಣ್ಣಿಗೆ ಕಾಣಿಸ್ದೇನೆ ಮೋದಿ ಸುರಂಗದ ಮೂಲಕ ತಮ್ಮ ಮನೆಯನ್ನು ತಲುಪಬಹುದು. ಮುಂಬೈನಂಥ ಸಿಟಿಗಳಲ್ಲಿ ಜನರ ಜೀವನವನ್ನು ನೀವು ನೋಡಿರ್ಬೋದು. ಸಣ್ಣ ರೂಮ್ನಲ್ಲಿ ಇಡೀ ಕುಟುಂಬವೇ ವಾಸ ಮಾಡ್ತಿರುತ್ತೆ. ಆದರೆ ಜನನಾಯಕ ಅಂತ ಗುರುತಿಸಿಕೊಳ್ಬೇಕಾಗಿದ್ದ ಮೋದಿ ಮಾತ್ರ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅದು ಕೂಡ ತನ್ನ ದುಡ್ಡಿಂದ ಅಲ್ಲ, ಜನರ ದುಡ್ಡಿಂದ. ಇಷ್ಟೆಲ್ಲ ಫೆಸಿಲಿಟಿಗಳು ಸಿಗ್ತಾ ಇರುವಾಗ ಭಾರತದ ಪ್ರಧಾನಿ ಲಕ್ಷಗಟ್ಟಲೆ ಸಂಬಳವನ್ನು ಸಹ ಯಾಕೆ ತಗೊಳ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ತನ್ನ ಪೂರ್ತಿ ಸಂಬಳವನ್ನ ತಗೊಳ್ತಾ ಇರಲಿಲ್ಲ. ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಕೂಡ ಅರ್ಧ ಸ್ಯಾಲರಿಯನ್ನ ತಗೊಳ್ತಾ ಇದ್ರು. ಉಳಿದ ಅರ್ಧವನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ರು. ನನ್ನ ಜನ ಬಡವರಾಗಿದ್ದಾಗ ನನಗೆ ಇಷ್ಟೊಂದು ಐಷಾರಾಮಿ ಜೀವನ ಬೇಡ ಅನ್ನೋದು ಅವರ ಮಾತಾಗಿತ್ತು. ದೇಶಕ್ಕೋಸ್ಕರ ಇವರೆಲ್ಲರೂ ತ್ಯಾಗ ಮಾಡಿದ್ದಾರೆ, ಆದರೆ ನರೇಂದ್ರ ಮೋದಿ ಮಾತ್ರ ತ್ಯಾಗ ಮಾಡ್ತಾ ಇಲ್ಲ.
10 ರೂಪಾಯಿ ಖರ್ಚು ಮಾಡೋ ಬದಲು 1000 ರೂಪಾಯಿಯನ್ನ ಅದು ಕೂಡ ಜನರ ದುಡ್ಡಿಂದಾನೇ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ಮೋದಿಯವರ ಬಳಿ BMW ಮತ್ತು ರೇಂಜ್ ರೋವರ್ 2 ಕಾರ್ ಇದೆ. ಆ ಕಾರಿನ ಬೆಲೆ ಬರೋಬ್ಬರಿ 20 ಕೋಟಿ ರೂಪಾಯಿ. ಇಷ್ಟೊಂದು ರೇಟ್ನ ಕಾರ್ನಲ್ಲಿ ಮೋದಿ ಬಿಟ್ಟರೆ ಮತ್ತಾರೂ ಸಹ ಪ್ರಯಾಣ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆ ಮೋದಿ 2-3 ಕೋಟಿ ರೂಪಾಯಿ ಕಾರ್ನಲ್ಲಿ ಓಡಾಡೋಕ್ಕಾಗೋದಿಲ್ಲ? ಮನಮೋಹನ್ ಸಿಂಗ್, ವಾಜಪೇಯಿ ಅವರ ಬಳಿ 1.5 ಕೋಟಿ ರೂಪಾಯಿ ಕಾರಿತ್ತು. ಅದರಲ್ಲಿ ಅವರು ಓಡಾಡ್ತಾ ಇದ್ರು. ಅದರಂತೆ ಮೋದಿಗೆ ಯಾಕೆ ಓಡಾಡೋಕ್ಕಾಗೋದಿಲ್ಲ? ಮೋದಿಗೆ 20 ಕೋಟಿ ರೂಪಾಯಿ ಕಾರೇ ಬೇಕು. ಮೋದಿಯವರು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಕೆಲಸ, ಕಾಂಗ್ರೆಸ್ಗೆ ಹೇಗೆ ನಿಂದನೆ ಮಾಡೋದು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯನ್ನ ಯಾವ ರೀತಿ ಬೈಬಹುದು, ಈ ರೀತಿಯ ಯೋಚನೆಗಳೇ ಅವರ ತಲೆಗೆ ಬರುತ್ತೆ ಬಿಟ್ರೆ ತನ್ನ ಐಷಾರಾಮಿ ಜೀವನ ಜನರ ದುಡ್ಡಿಂದ ನಡೀತಾ ಇದೆ ಅನ್ನೋದು ಮೋದಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದೇ ನಮ್ಮ ಡೌಟ್. ಮೋದಿಯ 5 ವಿಮಾನಕ್ಕೆ, 20 ಕೋಟಿ ರೂಪಾಯಿ ಕಾರಿಗೆ, ಮೋದಿ ಅರಮನೆಗೆ ಯಾರು ದುಡ್ಡು ಕೊಡ್ತಾ ಇರೋದು? ನಾವು ಸಾರ್ವಜನಿಕರು ಕೊಡ್ತಾ ಇರೋದು. ಇಷ್ಟೆಲ್ಲ ಮಾಡಿ ಮೋದಿ ಹೇಳೋ ಡೈಲಾಗ್ ಯಾವುದು ಗೊತ್ತಾ? ನಾನು ಬಡವ, ನನ್ನ ಹತ್ರ ಏನೂ ಇಲ್ಲ ಅಂತ. ವೀಕ್ಷಕರೇ, ಪ್ರಧಾನಿ ಹುದ್ದೆಗೆ ಬಂದಾಗಿನಿಂದ ಎಷ್ಟು ಮಜಾ ಮಾಡಬೇಕು ಅಷ್ಟು ಮಜಾವನ್ನ ಮೋದಿ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಸಾರ್ವಜನಿಕರಿಗೆ ಐಡಿಯಾ ಕೂಡ ಇಲ್ಲ. ಮೋದಿ ಅವರು ಸಾರ್ವಜನಿಕರ ದುಡ್ಡಿಂದ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರಾ, ಇಷ್ಟೆಲ್ಲ ಹೈಫೈ ಜೀವನವನ್ನ ಲೀಡ್ ಮಾಡ್ತಾ ಇರಾ ಅನ್ನೋ ಬಗ್ಗೆ ನಿಮಗೂ ಕೂಡ ಇಷ್ಟು ದಿನ ಡೌಟ್ ಇತ್ತು. ಬಟ್ ಇದೆಲ್ಲವೂ ಕೂಡ ರಿಯಾಲಿಟಿ. ಮೋದಿ ಅವರು ಸಾರ್ವಜನಿಕರ ದುಡ್ಡಿಂದ ತಮ್ಮ ಮೋಜು ಮಸ್ತಿಗಳಿಗೆ ಸಾರ್ವಜನಿಕರ ದುಡ್ಡನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದೇ ಸತ್ಯ ವಿಷಯ. ಮೋದಿಯವರ ಈ ಲೈಫ್ ಸ್ಟೈಲ್ ಬಗ್ಗೆ, ನಾವು ಲೀಡ್ ಮಾಡ್ತಾ ಇರುವಂಥ ನಮ್ಮ ಸಾರ್ವಜನಿಕರ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.